ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಹೊಸ ವರ್ಷ ಶುರುವಾಯಿತು. ನಾವು ವ್ಯಾಲೆಂಟೈನ್ಸ್ ಡೇ ಆಚರಿಸಿದ್ವಿ, ಮಹಾಶಿವರಾತ್ರಿ ಆಚರಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಬರೋದು ಏನು ಅಂತಂದಾಗ ಯುಗಾದಿ ಬರುತ್ತೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ ಬರುತ್ತೆ. ಇದೆಲ್ಲ ಬರ್ತಾನೆ ಇರುತ್ತೆ. ಇದೆಲ್ಲನೂ ನಾವು ಕೊಂಡಾಡಬೇಕು, ಇದೆಲ್ಲನೂ ನಾವು ಆಚರಿಸ್ಬೇಕು, ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂದರೆ ಏನು ಬೇಕು? ಹಣ ಬೇಕು. ಹಣ ಬೇಕು ಅಂದರೆ ಏನು ಬೇಕು? ಕೆಲಸ ಬೇಕು. ಕೆಲಸದಲ್ಲಿ ಏಳಿಗೆ ಆಗಲಿಲ್ಲ ಅಂತಂದರೆ ಯಾರಿಗೇ ಆದರೂ ಬೇಜಾರಾಗತ್ತಲ್ವ. ಹಾಗಾಗಿ ಕೆಲಸದಲ್ಲಿ ಏಳಿಗೆ ತಂದುಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಒಂದು ಸವಿನಯ ವಿನಂತಿ, ದಯವಿಟ್ಟು ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಟಿಂಗ್ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ತುಂಬ ಜನ ಆಲ್ರೆಡಿ ಮಾಡ್ಕೊಂಡಿದ್ದೀರಾ, ಕಾಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಅವರಿಗೆಲ್ಲ ನನ್ನ ತುಂಬ ಹೃದಯದ ವಂದನೆಗಳು. ಸೊ ಕತೆ ಹೇಳೋದು ನನಗೆ ತುಂಬ ಇಷ್ಟ ಅಂತ ನಿಮಗೆ ಗೊತ್ತು. ನಿಮ್ಮಲ್ಲಿ ತುಂಬ ಜನ ನಿಮಗೂ ಇಷ್ಟ ಅಂತ ಹೇಳ್ತೀರಾ. ಒಂದು ವ್ಯಕ್ತಿ ಇರ್ತಾನಂತೆ, ಆತ ಶಿಷ್ಯ ಗುರುಗಳ ಹತ್ರ ಕೇಳ್ತಾನೆ, ಗುರುಗಳೇ, ನಾವು ಸುಮಾರು ಬುಕ್ಕು ಓದ್ತೀನಿ, ನಾನು ಪುಸ್ತಕಗಳನ್ನು ಓದ್ತೀನಿ, ಆದರೆ ಎಲ್ಲ ನೆನಪೇ ಇರೋದಿಲ್ವಲ್ಲ. ಅಂದರೆ ನಮಗೂ ಹೌದಲ್ವಾ, ಓದ್ತೀವಿ, ಆಮೇಲೆ ಎಲ್ಲನೂ ನೆನಪಿರೋದಿಲ್ಲ ಅಂದಾಗ ಯಾಕೆ ಓದಬೇಕು, ನಾವು ಓದೋದ್ರ ಪ್ರಯೋಜನ ಏನು, ನಾನು ಓದೋದೇ ಬಿಟ್ಬಿಡೋಣ ಅಂತಿದ್ದೀನಿ ಅಂತ ಹೇಳಿ ಶಿಷ್ಯೋತ್ತಮ ಗುರುಗಳಿಗೆ ಹೇಳಿದಂತೆ. ಆಗ ಗುರುವರಿಯರು ಹೇಳಿದ್ರಂತೆ, ನೋಡಪ್ಪ, ಇದಕ್ಕೆ ನಾನು ಬಿಡಬೇಕಾ ಬೇಡವಾ ಅನ್ನೋದು ನೀನೇ ಇತ್ಯರ್ಥ ಮಾಡ್ಕೊಳ್ಳುವಂತೆ. ಅದಕ್ಕೆ ಮುಂಚೆ ಒಂದು ಸಣ್ಣ ಕೆಲಸವನ್ನು ಮಾಡು. ಏನು ಗುರುಗಳೇ ಹೇಳಿ ಅಂತಂದಾಗ, ನನಗೊಂದು ತುಂಬ ಬಾಯಾರಿಕೆ ಆಗಿದೆ, ಒಂದು ಸ್ವಲ್ಪ ನೀರನ್ನು ತಂದು ಕೊಡ್ತೀಯಾ, ಅಲ್ಲಿ ಹತ್ತಿರದಲ್ಲಿರೋ ನದಿ ತೀರದಿಂದ ದಾಟಿ ಹೋಗಿ ನೀರು ತಂದು ಕೊಡ್ತೀಯಾ ಅಂತ. ನದಿ ತೀರದಲ್ಲಿ ಗುರುಗಳು ಕೂತಿದ್ದಾರೆ, ನದಿಯಿಂದ ನೀರು ತಂದು ಕೊಡ್ತೀಯಾ ಅಂತ ಹೇಳ್ತಾರಂತೆ. ಆಯಿತು ಗುರುಗಳೇ ಅಂತಂದಾಗ ಗುರುಗಳು ಹೇಳ್ತಾರಂತೆ, ಇದರಲ್ಲಿ ತೊಗೊಂಬರ್ಬೇಕು ನೀರು ಅಂತ. ಅಲ್ಲಿ ತುಂಬ ಹಳೇದು, ತುಂಬ ಧೂಳು ಜಿಡ್ಡು ಕೂತಿರೋ ಅಂಥ ಒಂದು ಟೀ ಸೋಸೋದು ಏನಿರುತ್ತೆ, ಫಿಲ್ಟರ್ ಅಥವಾ ಸ್ಟೇನರ್ ಅಂತ ಹೇಳ್ತೀವಲ್ಲ, ಆ ಟೀ ಸೋಸು ಒಂದು ಈ ಥರದ್ರಲ್ಲಿ ಇದರಲ್ಲಿ ನೀರು ತೊಗೊಂಬ ಅಂತಾರಂತೆ. ಶಿಷ್ಯನಿಗೆ ಆಶ್ಚರ್ಯ ಆಗುತ್ತೆ, ಇದು ಹೆಂಗಿದೆ, ಏನು ಕತೆ, ಗುರುಗಳು ಏನು ಹೀಗೆ ಹೇಳ್ತಿದ್ದಾರೆ. ಆದರೆ ಗುರುಗಳು ಅಂತಂದಾಗ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಅವನು ಹೊರಡ್ತಾನೆ. ಅವನು ಹೊರಟ ಮೇಲೆ ಸರಿ ಗುರುಗಳು ಆಯಿತು ತೊಗೊಂಡು ಬಾ ಅಂತ ಹೇಳಿದಾಗ ಅವನು ಎಷ್ಟು ಮಾಡಿದ್ರೂ ಆಗೋದೇ ಇಲ್ಲ. ಅದು ಹೆಂಗೆ ಮಾಡಿದ್ರು ಅವನು ಕೆಳಗಡೆ ಕೈ ಹಿಡ್ಕೊಂಡ್ರು, ಅದು ಕೈಯಲ್ಲಿ ಇಟ್ಕೊಂಡು ಬಂದ್ರೂ ಹೇಗಾದರೂ ನೀರು ಹೋಗತ್ತಲ್ವ. ಹೋಗ್ತಾನೆ ಇರುತ್ತೆ. ಕೊನೆಗವನು ಸುಮಾರು ಒಂದು 30-40 ಸರ್ತಿ ಪ್ರಯತ್ನ ಮಾಡ್ತಾನೆ. ಸೋಲಬಾರ್ದು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಯಾಕೆಂದರೆ ಗುರುಗಳು ಕೂತಿರೋ ಅಂಥ ಜಾಗಕ್ಕೂ ಆ ನದಿಗೂ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ನೀರು ಹೆಂಗೆ ಮಾಡಿದ್ರೂ ಹೋಗ್ತಿರುತ್ತೆ. ಕೊನೆಗೆ ಬಂದುಬಿಟ್ಟು, ಗುರುಗಳೇ, ನಾ ಸೋತೆ, ನೀರು ತರೋಕ್ಕಾಗಲಿಲ್ಲ, ಇಷ್ಟು ತೂತಿರೋ ಈ ಒಂದು ಇದರಲ್ಲಿ ಹೇಗೆ ನೀರು ತರೋಕ್ಕೆ ಸಾಧ್ಯ? ತದಾ ಗುರುಗಳು ಹೇಳ್ತಾರೆ, ಈಗ ಅರ್ಥ ಆಯ್ತಾ ನಿನಗೆ? ಸಾಧ್ಯ ಇಲ್ಲ. ನೀನು ಓದಿದ್ದೆಲ್ಲ ನಿನಗೆ ನೆನಪಿರೋದಿಲ್ಲ, ಎಲ್ಲ ಪುಸ್ತಕದ ಎಲ್ಲ ವಿಷಯ ನೆನಪಿರೋದಿಲ್ಲ. ಆದರೆ ಒಂದು ವಿಷಯ ಗಮನಿಸ್ತೀಯಾ, ಆ ಒಂದು ಒಂದ್ರಿನ ನೋಡಿದ್ಯಾ, ಏನು ಅಂತ ನೋಡಿದಾಗ ಅದು ನೀರು ಸುಮಾರು ಸತಿ ಹೋಗಿ ನೀರಲ್ಲಿ ಅದ್ದಿ ತಂದು ಹೋಗಿ ಮಾಡಿದ್ರಿಂದ ಅದು ಶುದ್ಧವಾಗಿ ಹೋಗಿರುತ್ತೆ, ಪಳ ಹೊಳಿತಾ ಇರುತ್ತೆ. ನೋಡಿದ್ಯಾ ಅದು ಹೇಗೆ ಹೊಳಿತಾ ಇದೆ? ನೀನು ಓದೋದು ನಿನಗೆ ನೆನಪಿಲ್ಲ ಅಂತಂದ್ರೂ ಹೀಗೆ ನಿನ್ನ ಮನಸ್ಸನ್ನು, ನಿನ್ನ ಬುದ್ಧಿಶಕ್ತಿಯನ್ನು, ನಿನ್ನ ಆತ್ಮವನ್ನು ಬೆಳಗಿಸೋ ಒಂದು ಬೆಳಕು, ಪ್ರಖರವಾದ ಬೆಳಕು ಪುಸ್ತಕದ ಜ್ಞಾನದಲ್ಲಿರುತ್ತೆ. ಹಾಗಾಗಿ ಓದೋದನ್ನು ನಿಲ್ಲಿಸಬೇಡ ಅಂತ ಗುರುಗಳು ಹೇಳ್ತಾರೆ. ಶಿಷ್ಯ ಕೂಡ ಒಪ್ಕೊಳ್ತಾನೆ. ಹಾಗೆ ನಾವು ಕೂಡ ನಮ್ಮ ಪ್ರಯತ್ನವನ್ನು ಬಿಡಬಾರ್ದು. ಯಾಕೆ ಅಂತಂದರೆ ಕೆಲವೊಂದು ಸರ್ತಿ ನಾವು ಪ್ರಯತ್ನ ಬಿಟ್ಬಿಟ್ಟಾಗ ಅದು ಹಾಗೆ ಹೊಟ್ಟೋಗುತ್ತೆ. ಸೊ ಈಗ ಕೆಲವೊಂದು ಸರ್ತಿ ಕೆಲಸನೇ ಸಿಕ್ಕಿದ್ರೂ ಒಳ್ಳೆ ಕೆಲಸ ಸಿಗ್ತಿಲ್ಲ ಅಂತಂದಾಗ ಕೆಲವೊಂದು ಸರ್ತಿ ಅದು ಸಿಗದಿರೋದಕ್ಕೆ ಬ್ಲಾಕ್ ಆಗಿರುತ್ತೆ. ಅಂದರೆ ಕೆಲಸ ಸಿಗೋ ಅದೃಷ್ಟ ಅಥವಾ ದುಡ್ಡನ್ನು ಪಡ್ಕೊಳ್ಳೋ ಅದೃಷ್ಟ ಏನಿರುತ್ತೆ ಅದು ಬ್ಲಾಕ್ ಆಗಿರುತ್ತೆ. ಫಸ್ಟು ಅದನ್ನು ಕ್ಲಿಯರ್ ಮಾಡಬೇಕಲ್ವಾ. ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಈ ಒಂದು ವಿಷಯನ ಮಾಡಬೇಕು. ಒಂದು ಚಕ್ಕೆನ ತೊಗೊಳ್ಳಿ, ಸಾಧ್ಯವಾದಷ್ಟು ಈ ಸುರುಳಿ ಇರೋವಂಥ ಚಕ್ಕೆನ ತೊಗೊಂಡು ಲವಂಗ ಅಂತಂದಾಗ 3 ಅಥವಾ 5 ಲವಂಗವನ್ನು ತೊಗೊಳ್ಳಿ. ನಾನಿಲ್ಲಿ 5 ಲವಂಗವನ್ನು ತೊಗೋತಾ ಇದ್ದೀನಿ. 5 ಲವಂಗವನ್ನು ತೊಗೊಂಡು, ಅದೃಷ್ಟ ನನ್ನದಾಗಿದೆ, ನನಗೆ ಕೆಲಸ ಸಿಕ್ಕಿದೆ, ಹಣದ ಸಮಸ್ಯೆಗಳೆಲ್ಲ ತೀರಿದೆ ಅಂತ ಹೇಳಿ ಇದರೊಳಗಡೆ ಹಾಕಿ. ನೋಡಿ, ಒಂದಾಗಲೇ ಕೆಳಗೆ ಬಿದ್ದೋಯ್ತು, ನಾನು ಬಿಡಲ್ಲ, ಮತ್ತೆ ವಾಪಸ್ ಹಾಕ್ತೀನಿ. ಹಾಕಿಬಿಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು, ನನ್ನ ಎಲ್ಲ ಹಣದ ಸಮಸ್ಯೆ ತೀರಿದೆ, ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಬರ್ತಾ ಇದೆ, ಒಳ್ಳೆ ಉಚ್ಚ ಸ್ಥಾಯಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇದನ್ನು ಹತ್ಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಮಣ್ಣಿಂದು ಅಥವಾ ಕಂಚಿಂದು ಯಾವುದಾದ್ರೂ ಇಟ್ಕೊಂಡು, ಕರ್ಪೂರ ಇದೆ ನೋಡಿ,
ಏಕೆಂದರೆ ಇದು ಉರಿಯೋದಕ್ಕೆ ಯಾವುದಾದ್ರೂ ಬೇಕಲ್ವಾ. ಸೊ ಕರ್ಪೂರವನ್ನು ಫಸ್ಟು ಹಚ್ತೀನಿ. ಹಚ್ಚಿಬಿಟ್ಟು ಈ ಚಕ್ಕೆ ಲವಂಗ ಇರೋ ಭಾಗವನ್ನು ಇಟ್ಟು ಅದನ್ನು ಸಂಪೂರ್ಣವಾಗಿ ಉರಿಯೋಕ್ಕೆ ಬಿಡಬೇಕು. ಮತ್ತು ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲ ದಿಕ್ಕಿಗೂ ತೋರಿಸ್ಬಿಟ್ಟು, ಅಂದರೆ ಎಲ್ಲ ಮೂಲೆಗೂ ತೋರಿಸಿ ನಿಮ್ಮ ಹೊಸಲಿಗೆ 3 ಸಾರ್ತಿ ಗಡಿಯಾರದ ಮುಳ್ಳಿನ ಥರ ಕ್ಲಾಕ್ ವೈಸ್ ತಿರುಗಿಸಿ ಒಂದು ಕಡೆ ಇಟ್ಟುಬಿಡಿ. ಅದ್ರ ಪಾಡಿಗೆ ಅದು ಉರಿಲಿ. ಅದರಿಂದ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ. ಹಣದ ಸಮಸ್ಯೆಗಳೇನಿದೆ ಅದೆಲ್ಲ ಪೂರ್ತಿ ಸರಿಯಾಗತ್ತೆ. ಸೊ ಏನು ಬ್ಲಾಕ್ ಇದೆ, ಅಡೆತಡೆ ಏನಿದೆ ಅದನ್ನು ತೆಗೆಯೋದಕ್ಕೆ ನಾನು ಈಗಾಗಲೇ ನಿಮಗೆ ಚಕ್ಕೆ ಒಳಗಡೆ ಲವಂಗ ಹಾಕಿ ಕರ್ಪೂರ ಜೊತೆ ಅದನ್ನು ಸುಡೋದ್ರ ಬಗ್ಗೆ ಹೇಳಿದೆ. ಅದರ ನಂತರ ನಿಮಗೆ ಒಳ್ಳೆ ಕೆಲಸ ಸಿಗಬೇಕು ಅಥವಾ ಇರೋ ಕೆಲಸದಲ್ಲಿ ನಿಮಗೆ ಒಂದು ಅಭಿವೃದ್ಧಿ ಆಗಬೇಕು, ಪ್ರೋಗ್ರೆಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಈ ಒಂದು ಯಂತ್ರವನ್ನು ಮಾಡಿ. ಗ್ರೀನ್ ಸ್ಕೆಚ್ ಪೆನ್ ತಗೊಳ್ಳಿ. 9 ಮನೆಯ ಯಂತ್ರ ಇದು. 3 ರೋ 3 ಕಾಲಮ್ ಇರುತ್ತೆ. ಸೊ ಇದು ಫಸ್ಟು ನೀವು ಈ ಘಟ್ಟವನ್ನು ಬರ್ಕೋತೀರ. ಮತ್ತು 6 1 8 6 1 8 ಬರ್ಕೋತೀರ. 7 5 3 7 5 3 ಬರ್ಕೋತೀರ. ಆಮೇಲೆ 2 9 4 2 9 4 ಬರ್ಕೋತೀರ. ಇದು ಯಂತ್ರ. ಅಂದರೆ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಹಣಕಾಸು ಆರಾಮವಾಗಿ ಓಡಾಡ್ತಿರ್ಬೇಕು ಅನ್ನೋದಕ್ಕೆ ಇದು. ಮತ್ತು ಒಂದು ಸ್ವಿಚ್ ನಂಬರ್ನ ಕೂಡ ಕೊಡ್ತೀನಿ. ನೀವು ಕೊಟ್ಟಂಥ ಹಣ, ಅಂದರೆ ಎಲ್ಲೆಲ್ಲೋ ದುಡ್ಡು ಕೊಟ್ಟಿರ್ತೀರ, ಅದು ನಿಮಗೆ ವಾಪಸ್ ಬಂದಿರಲ್ಲ, ಆ ಹಣ ಎಲ್ಲ ನಿಮಗೆ ವಾಪಸ್ ಬರಲಿ ಅನ್ನೋದಕ್ಕೆ ಈ ಒಂದು ಸ್ವಿಚ್ ನಂಬರ್ನ ಕೊಡ್ತೀನಿ. 3 6 8. ನಾನು ಎಲ್ಲೆಲ್ಲಿ ಗ್ಯಾಪ್ ಕೊಡ್ತೀನೋ ಅಲ್ಲೆಲ್ಲ ನೀವು ಗ್ಯಾಪ್ ಕೊಡಿ. ಸ್ವಲ್ಪ ಗ್ಯಾಪ್ ಕೊಟ್ಟು 908 ಮತ್ತು 308 ಈ ನಂಬರ್ನ ಬರೆದು ಇದನ್ನು ನೀವು ಯಾವತ್ತು ಬರಿಬೇಕು ಅಂತಂದರೆ ಭಾನುವಾರ ದಿನ ಬರೀರಿ. ಸಾಧ್ಯವಾದಷ್ಟು 12 ಗಂಟೆಗೆ ಮುಂಚೆ ಬರೀರಿ. ಬರೆದು ಬಿಟ್ಟು ಇಡೀ ದಿನ, ಅಂದರೆ ಸಂಜೆ ಸೂರ್ಯಾಸ್ತಮದವರೆಗೂ ಇದು ಮೇಲ್ಮುಖವಾಗಿ ಸೂರ್ಯನ ರಶ್ಮಿ ಬೀಳೋ ಹಾಗೆ ಎಲ್ಲಾದರೂ ಒಂದು ಕಡೆ ಇಡಿ. ಇಟ್ಟ ಮೇಲೆ ಅದು ಚಂದ್ರಬಿಂಬ ಬೀಳೋದಕ್ಕೆ ಮುಂಚೆ, ಸೂರ್ಯಾಸ್ತಮ ಆಗೋ ಮುಂಚೆನೇ ಅದನ್ನು ತೆಗೆದು ನೀವು ನಿಮ್ಮ ಡೆಸ್ಕ್ ಮೇಲೆ ಅಥವಾ ನಿಮಗೆ ಕಾಣೋ ಹಾಗೆ ಗೋಡೆ ಮೇಲೆ ಹಾಕ್ಕೊಂಡು ಪ್ರತಿದಿನ ಇದನ್ನು ನೋಡ್ತಾ ಇರಿ. ಮತ್ತು ನೀವು ಪ್ರತಿ ದಿನಕ್ಕೆ ಒಂದು ಬಾರಿ ಇದನ್ನು ಮುಟ್ಟಿ ನನಗೆ ಹಣದ ಅಭಿವೃದ್ಧಿ ಆಗ್ತಾ ಇದೆ, ಕೊಟ್ಟ ಹಣ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾ ಇರಿ. ಮತ್ತು ಈ ನಂಬರ್ಸನ್ನು ಚಾಂಟ್ ಮಾಡ್ತಾ ಇರಿ. ಖಂಡಿತ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಕರಿಯರ್ ಗ್ರೋತ್ ಅಂತ ಏನು ಹೇಳ್ತೀವಿ ಅದಾಗತ್ತೆ. ಉದ್ಯೋಗದಲ್ಲಿ ಮೇಲ್ಮುಖವಾದ ಬೆಳವಣಿಗೆ. ಮತ್ತು ಈ ಸ್ವಿಚ್ ನಂಬರ್ ಜೊತೆಗೆ ಬರೆಯೋದ್ರಿಂದ ಈ ಯಂತ್ರದಿಂದ ಅದು ಕೂಡ ಎನರ್ಜೈಸ್ ಆಗಿ ನೀವು ಕೊಟ್ಟಂಥ ಹಣ ನಿಮಗೆ ವಾಪಸ್ಸು ಬೇಗದಲ್ಲಿ ಸಿಗತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.